ಗೈಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂತಂದರೆ ಇವತ್ತು ನಮ್ಮ ಚಿಕ್ಕಿ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಕ್ಕ ಕಣ್ಣೂರಿದೆ ಅಂತೇಳಿ ಹಾಗೆ ಕೂತ್ಕೊಂಡಿದ್ದಾಳೆ. ಏನಪ್ಪ ಅಲ್ಲಿ ವಿಶೇಷ ಅಂತಂದರೆ ಹಳ್ಳಿ ಸೈಡು ಹಿರೇಕಬ್ಗೀರ ಅಂತೇಳಿ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಾಗಿ ಹೊಲ ಗದ್ದೆ ಅವು ಇವು ನೋಡೋಣ ಬನ್ನಿ ಏನೇನಿರುತ್ತೆ ಅಂತ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಈ ರೋಡ್ ಐತಲ್ವಾ, ನಾನು ಮೋಸ್ಟ್ಲಿ 7th ಸ್ಟ್ಯಾಂಡರ್ಡ್ ಏನೋ ಓದ್ತಿದ್ದೆ, ಅವಾಗಿಂದನೂ ಇದೇ ಥರನೇ ಐತೆ ರೋಡು. ಇವಾಗ ತಾನೇ ಒಂದು ಸ್ವಲ್ಪ ಜಲ್ಲಿ ಮಣ್ಣು ಹಾಕ್ಬಿಟ್ಟು ಮಾಡ್ತಾವ್ರೆ, ಸ್ವಲ್ಪ ಅರ್ಧಕ್ಕನ ರೋಡ್ ಆಗಿದೆ. ಈ ಕಡೆ ಎಲ್ಲ ನಾವೆಲ್ಲ ಬೈಕು ಗೀಕು ಅಂತಂದರೆ ಸರ್ವೀಸು ಒಂದು ತಿಂಗಳಿಗೆ ಬಂದ್ಬಿಡ್ತೀವಿ ರೋಡಲ್ಲಿ ಓಡಾಡ್ಬಿಟ್ರೆ. ನೋಡಿ ಈ ಕಡೆ ಎಲ್ಲ ಹೊಲ ಆಗಿಲ್ಲ ಎಲ್ಲ ತುಂಬ ಚೆನ್ನಾಗಿದೆ. ಈ ರೋಡ್ ನೋಡಿ, ಆ ರೋಡ್ ನೋಡಿ, ಅದು ಹಿರೇಕಬ್ಗಿರಿಯಿಂದ ಅರ್ಧಕ್ಕನ ಮಾಡಿದ್ದಾರೆ ಅಷ್ಟೇ ರೋಡು. ಅದರಿಂದ ಇದು ಹೋದರೆ ಬಿಳಿಗಟ್ಟೆಗೆ ಹೋಗುತ್ತೆ ರೋಡು, ಅಲ್ಲಿ ತನಕ ಮಾಡಿಲ್ಲ. ಮಿನಿಮಮ್ ಅಂದರೆ ಲಕ್ಷ್ಮೀಸಾಗರ ಗೇಟ್ ಅಂದ್ಕೊಳ್ಳಿ, ಅಲ್ಲಿ ತನಕನೂ ರೋಡೇ ಮಾಡಿಲ್ಲ. ನಾನು 10 ಇಯರ್ಸ್ ಓಲ್ಡ್ ಆಯಿತು, ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇದ್ದೀನಿ. ಇವಾಗ ತಾನೇ ಅರ್ಧ ರೋಡ್ ಮಾಡಿದ್ದಾರೆ, ಮುಂಚೆ ಅದು ಇರಲಿಲ್ಲ, ತುಂಬ ಹಾಳಾಗ್ಬಿಟ್ಟಿತ್ತು. ಅರ್ಧಕ್ಕೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇ ಒಂದು 3 months ಏನೋ ಆಗೋಯ್ತು. ಇಲ್ಲಿನ MLAಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಸ್ವಲ್ಪ ಈ ರೋಡ್ ಬಗ್ಗೆ ಗಮನ ಕೊಡಿ. ಇದು ಹಿರೇಕಬ್ಗೆರೆಯಿಂದ ಹಿಡಿದು ಲಕ್ಷ್ಮೀಸಾಗರ ತನಕ ಇದೆ, ಅರ್ಧಕ್ಕನ ಆಗಿದೆ ಅಷ್ಟೇ ರೋಡ್ ಆಲ್ಮೋಸ್ಟ್ ಆಗಿ. ಇದನ್ನೊಂದು ಸ್ವಲ್ಪ ಏನಾದರೂ ಡೆವಲಪ್ ಮಾಡಿ ಅಂತೇಳಿ. ಗೈಸ್, ಈ ಹಿರೇಕಬ್ಗೆರೆ ಬರೋ ರೋಡಲ್ಲಿ ಸಿಗುವ ಟೆಂಪಲ್, ಈ ಟೆಂಪಲ್ ನಮ್ಮೇನಕ್ಕ ಚೌಡಮ್ಮ ದೇವಸ್ಥಾನ ಅಂತೇಳಿ. ಇದು ಒಂಥರ ಹಬ್ಬ ಥರ ಮಾಡ್ತಾರೆ ಇಲ್ಲಿನ ಸ್ಥಳೀಯ ಜನರು, ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಈ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಗ್ರೀನರಿ ಇದೆ, ಇಲ್ಲೆಲ್ಲ ಪೇಸ್ ಇದೆ ಜಾಗ. ಸುಮಾರು ಜನ ಬಂದ್ಬಿಟ್ಟು ಇಲ್ಲಿ ಹೊರು ಆ ಥರ ಏನೇನೋ ಮಾಡ್ತಾ ಇರ್ತಾರೆ. ಇಲ್ಲಿ ಅಷ್ಟರಲ್ಲೇ ಒಂಥರ ಹಬ್ಬ ಥರನೇ ಮಾಡ್ತಾ ಇರ್ತಾರೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಒಂದು ಇಲ್ಲಿನ ಸ್ಥಳೀಯ ಕೆರೆ ಅಂತಾರ, ಇದಕ್ಕೆ ಏನಂತಾರೋ ಗೊತ್ತಾಗ್ತಿಲ್ಲ ಗೈಸ್ ನನಗೂ. ಒಂಥರ ಕೆರೆ ಥರನೇ ಕಾಣ್ತಾ ಇದೆ. ಕಮೆಂಟ್ ಮಾಡಿ ಗೊತ್ತಿದ್ರೆ. ಇಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ದೀವಿ, ಆದರೆ ಏನು ಮಾಡೋದು, ಯಾರೂ ಮನೇಲಿಲ್ಲ, ಎಲ್ಲ ಹೊಲದಲ್ಲಿದ್ದಾರೆ. ಸೀದಾ ಡೈರೆಕ್ಟ್ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೊಲ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವನು ನಮ್ಮ ರಿಲೇಟಿವೇ, ಅವನಿಗೆ ಗೊತ್ತಿದೆ, ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಖರಾಬ್ ಆಗಿದೆ ಇಲ್ಲೆಲ್ಲ, ನಮಗೆಲ್ಲ ಬರೋಕ್ಕಾಗಲ್ಲ. ಅಪ್ಪ ಬರ್ತಾ ಇದು ನಮ್ಮ ಆಂಟಿ ಅವ್ರದ ಹೊಲ. ಯಾವ್ದು ಹೊಲ? ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ. ಈ ಕಡೆ ಎಲ್ಲ ಅಡಿಕೆ ಎಲ್ಲ ಹಾಕಿದ್ದಾರೆ. ಮಳೆ ನೋಡಿದ್ರೆ ನಿಂತ್ಬಿಟ್ಟಿದೆ ಈ ಕಡೆ ಎಲ್ಲ. ಹಿಂಗೆ ಹಳ್ಕೊಂಬಿಟ್ಟಿದವ, ಇನ್ನೂ ಬಂದಿಲ್ಲ ಗೆಡ್ಡೆ, ಬರಬೇಕು. ಅಲ್ಲ ನೀರು ಹಿಂಗೆ ನೀರು ಎಲ್ಲ ವ್ಯವಸ್ಥೆ ಎಲ್ಲ ಇಲ್ಲೇ ಇರುತ್ತೆ. ತುಂಬ ದಿನಗಳೇ ಆಗೋಗ್ಬಿಟ್ಟು, ವರ್ಷಗಳೇ ಆಗೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು. ನೋಡಿ ಗಾಯ್ಸ್, ಇಲ್ಲೆಲ್ಲ ಔಷಧಿಗಳೆಲ್ಲ ಇಟ್ಟಿದ್ದಾರೆ. ಇವನ್ನೆಲ್ಲ ಕುಡಿಯೋಂಗಿಲ್ಲ, ಕುಡಿದ್ರೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ದಿನ ಕೊನೆಗೂ ನಮ್ಮ ಆಂಟಿ ಹತ್ರನಿಗೆ ಹಂಗೆ ಬರ್ಬೋದಲ್ವಾ? ಹಾಂ, ನಮ್ಮ ಆಂಟಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಇವರು ಮೆಣಸಿನ್ಕಾಯಿ ಬಿಡಿಸ್ತಾನೆ ಇದ್ದಾರೆ. ಏನಂಟಿ, ಹೆಂಗಿದೆಯಾ? ಚೆನ್ನಾಗಿದ್ದೀನಿ. ವಿಡಿಯೋ ಮಾಡಬಾರ್ದಂತೆ ನೋಡಿ ಡ್ರೆಸ್ಸಲ್ಲಿ. ಎಲ್ಲ ಚೆನ್ನಾಗಿದೆ. ಎಷ್ಟಿದೆ KG ಮೆಣಸಿನ್ಕಾಯಿ? ಜಾಸ್ತಿ ಆಗೈತಲ್ಲ? ಇವಾಗಲೂ ಕೊಟ್ಟರೆ ಬೆಸ್ಟ್ ಆಗುತ್ತೆ. ಇದು ಮಾಡೋ ಕೆಲಸ ಇಲ್ದಂಗೆ ಮೆಣಸಿನ್ಕಾಯಿ ಬಿಡಿಸ್ತಾರೆ ನೋಡು. ಹಂಗೆಲ್ಲ ಬಿಡಿಸೋದು ಅಕ್ಕ. ಅಲ್ಲಿ ನೋಡಲ್ಲಿ ಕೇಳ್ಬೇಕು, ಒಂದೊಂದೇ ಕೇಳ್ತಾಳೆ ನೋಡು. ಗಿಡ ಹಾಳಾಗಲ್ಲ ಅಂತ ಕೇಳ್ತಿದ್ದಾಳೆ.
ಚಿಕ್ಕ ಬಿಡು ದೊಡ್ಡ ದೊಡ್ಡ ಕೀಳು ಯಾಲೋಡಲ್ಲಿ ಸೊಪ್ಪೆಲ್ಲ ಕೇಳೋದಿದ್ರೆ ಚಿಕ್ಕಪ್ಪೆಲ್ಲಂಟಿ ಇಷ್ಟೊಂದು ಕಳೆ ಬೆಳೆದತ್ತೆ ಕೇಳಿಸಲ್ವಾ ಔಷಧಿ ಕಳೆನಾಶಕ ತಂದು ಹೊಡಿಬೇಕೇನು ಇದನ್ನೇ ಎಷ್ಟು ಬಿಡ್ಬಿಡುತ್ತೆ ಆಂಟಿ ಇನ್ನೇ ಎಷ್ಟು ಬಿಡಿ ಎರಡನೇ ಬೇಡ ಇದನ್ನೆಲ್ಲ ಹರಿಸಿ ಎಷ್ಟು ಎಕರೆ ಗಂಟೆ ಹಾಕಿರೋದು ಎಕರೆಗೆ ಎಕರೆಗೆ ಮಳೆ ನಿಂತಿರಂಗೈತೆ ನಂಗೆ ಸುಮ್ಮನೆ ಮಾಡ್ಬಿಟ್ಟಿಲ್ಲ ಬರೋಂಗಿಲ್ಲ ಇದ್ರಾಗ ಏನೈತೆ ಆಂಟಿ ಎಲ್ಲ ಪಕ್ಕದ್ರಾಗೆ ಐತೆ ಎಲ್ಲಿ ಪಕ್ಕ ಇಲ್ಲ ಯಾವ್ದಂಟಿ ಪಕ್ಕದಲ್ಲಿ ಅಂತಂದ್ರೆ ಕೋಸ್ ನೋಡ ನವಿಲ್ ಕೋಸು ಯಾವ್ದದು ಏನೇನೋ ಹೇಳ್ತಿದ್ದಾಳೆ ಕೋಸ ಕೋಸ ಎಲೆ ಎಲೆ ಕೋಸ ಕೂತ್ಕೊಂಡು ಸೊಂಟ ನೋವಾಯ್ತು ಯಪ್ಪ ಒಳ್ಳೆ ನವಿಲಿನ ಗರಿ ಹಿಂಗ್ ಬಂದ್ರಲ್ಲ ಎಷ್ಟು ಸಖತ್ತಾಗಿ ಆಂಟಿ ನವಿಲಿನ ಗರಿ ಬರುತ್ತಲ್ಲ ಆ ಥರ ಬಂದಿದೆ ಅಂತ ಬಂಡವಾಳ ಎಲ್ಲ ಬಂತು ಬಿಡ ಗಿಡ ಈ ಥರ ಬಂದಿದೆ ಇದು ಎರಡನೇ ಬ್ರೀಡ್ ಅಂತೆ ಎರಡನೇ ಬ್ರೀಡ್ ಅಂತ ಹಾಂ ಎರಡನೇ ಸತಿ ಈ ಥರ ಬಿಟ್ಟಿದೆ ಎಷ್ಟಂటే ಎಣ್ಣೆ ಹಾಕ್ಲಿಕ್ಕೆ ಗಂಡೆ ಹಾಕ್ಲಿಕ್ಕೆ ಬಂದರೆ 500 ಅವರಿಗೆ ಗಂಡು ಮಗಳು 500 ಆಯ್ತು ಅಂತಂದರೆ ತಿಂಗಳಿಗೆ 15,000 ಇಲ್ಲೇ ದುಡಿತಾರೆ ಸುಮ್ಮನೆ ಬೆಂಗಳೂರು ಹಾಂ ಬೆಂಗಳೂರಲ್ಲೆಲ್ಲ ಹೋಗ್ಬಿಟ್ಟು 20,000ಕ್ಕೆ ದುಡಿತಾ ಇರ್ತಾರೆ ಇಲ್ಲೇ ದುಡಿಬೇಕು